ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಿಕ್ಷಣ ಸಮನ್ವಯ ಅಧಿಕಾರಿಗಳ ಕಚೇರಿ ಹಾಗೂ ಎನ್ಕೆ ಗಣಪಯ್ಯ ರೋಟರಿ ಶಾಲೆಯ ಸಂಯುಕ್ತಾಶ್ರಯದಲ್ಲಿ ತಾಲೂಕು ಮಟ್ಟದ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಇಂದು ಕವಡಹಳ್ಳಿ ಎನ್ಕೆ ಗಣಪಯ್ಯ ರೋಟರಿ ಕಿವುಡು ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ನಡೆಯಿತು. ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಸಮನ್ವಯ ಅಧಿಕಾರಿಗಳ ಕಚೇರಿ ವತಿಯಿಂದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಲತಾ ಮಾತನಾಡಿ, ಕ್ಲಸ್ಟರ್ ಮಟ್ಟದಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಇಂದು ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಎನ್ಕೆ ಗಣಪಯ್ಯ ರೋಟರಿ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಶಾಲೆಯ ಆಡಳಿತ ಮಂಡಳಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಆ ಟ್ಯಾಬ್ ಅನ್ನ ಕೊಟ್ಟಿದ್ರು. ಅದರದ್ದು ಇಲ್ಲಿ ಒಂದು ಕಾರ್ಯಾಗಾರ ಇತ್ತು, ವರ್ಕ್ಶಾಪ್ ಇಲ್ಲಿ ಆಯೋಜನೆ ಮಾಡಿದ್ವಿ. ಹಾಗಾಗಿ ಬಂದಾಗ ನಮ್ಮ ಸಂಸ್ಥೆಗೆ ಯಾವ್ದಾದ್ರು ನೀವು ಟೀಚರ್ಸ್ ಕಾರ್ಯಾಗಾರ ತರಬೇತಿಗಳು ಇದ್ರೆ ಇಲ್ಲಿ ಆಯೋಜನೆ ಮಾಡಿ ಮೇಡಮ್, ನಾವು ಮಾಡ್ಕೊಡ್ತೀವಿ ಅಂತ ಉದಾರ ಮನಸ್ಸಿಂದ ಹೇಳಿದ್ರು. ನಾವು ತಾಲೂಕು ಲೆವೆಲ್ ಪ್ರತಿಭಾ ಕಾರಂಜಿ ಎಲ್ಲಿ ಮಾಡೋದು ಅಂತ ಯೋಚನೆ ಮಾಡಿದಾಗ, ಒಂದು ನಮಗೆ ಆಯೋಜನೆ ವೆಚ್ಚ ಇಲಾಖೆಯಿಂದ ಕಡಿಮೆ ಇರುತ್ತೆ. ಆಯೋಜನೆ ವೆಚ್ಚದಲ್ಲಿ ನಮಗೆ ಊಟವನ್ನ ಕೊಡೋದಕ್ಕೆ ಬಡಿಸೋದಕ್ಕೆ ಹಣ ಇರಲ್ಲ. ಯೋಚನೆ ಮಾಡಿದೆ, ಒಂದು ಪ್ರಿಮಿಸಿಸ್ ಚೆನ್ನಾಗಿರ್ಬೇಕು, ಇನ್ನೊಂದು ಊಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಯಾರು ಸಿಗಬಹುದು ಅಂತ ಯೋಚನೆ ಮಾಡಿದಾಗ, ಹೀಗೆ ಯೋಚನೆ ಮಾಡ್ತಾ ನನಗೆ ತಕ್ಷಣ ಹೊಳೆದಿದ್ದು ರೋಟರಿ ಗಣಪಯ್ಯ ಶಾಲೆ. ಅವ್ರಿಗೆ ಕೇಳಿದಾಗ ನಮ್ಮ ಕಾಂತರಾಜು ಬಂದು ಅಪ್ರೋಚ್ ಮಾಡಿದಾಗ ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು. ಆ ಥರ ಒಪ್ಕೊಳ್ಳೋದು ಕಷ್ಟ. ಮತ್ತೆ ಮೊನ್ನೆ ಶಾಲೆಗೆ ಬಂದಿದ್ರು ಕಾರ್ಯದರ್ಶಿಗಳು. ಒಂದು ಸಿಂಪಲ್ ಆಗಿ ಒಂದು ಶಾಲೆಯ ಪ್ರಾಂಶುಪಾಲ ಲೋಕೇಶ್ ಮಾತನಾಡಿ, ಕಳೆದ 37 ವರ್ಷಗಳಿಂದ ರೋಟರಿ ಟ್ರಸ್ಟ್ನ ಆಡಳಿತ ಮಂಡಳಿಯವರಿಂದ ನಮ್ಮ ಶಾಲೆಯ ವಿಶೇಷ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುತ್ತಾ ಬಂದಿದ್ದು, ಇಂದು ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮಾಡ್ತಿರೋದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ ಅಂತ ಹೇಳಿದರು. ಇಲ್ಲೇ ಒಂದು ಮಾಡೋಣ ಈ ಶಾಲೆಯಲ್ಲಿ ಅಂತ ಕೇಳ್ಕೊಂಡಾಗ ನಾವು ಕೂಡ ಸಂತೋಷದ ಹುಟ್ಟಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಂತ ಮಾಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಗೊಳಿಸಿಕೊಳ್ಬೇಕಂತ ತಮ್ಮನ್ನು ಕೂಡ ಕೇಳ್ಕೊಳ್ತೀವಿ. ವಿಶೇಷವಾಗಿ ಏನಪ್ಪ ಹೇಳ್ಬೇಕಂದ್ರೆ, ಈಗ ನಮ್ಮ ಶಾಲೆ ನಿಮಗೆ ಹೊಸ, ಯಾಕಂದ್ರೆ ನಮ್ಮ ಶಾಲೆ ಈ ಮಕ್ಕಳಿಗೆ ಕಿವಿ ಕೇಳುವುದಿಲ್ಲ, ಮಾತು ಬರೋದಿಲ್ಲ. ಕೆಲವು ಶಿಕ್ಷಕರಿಗೆ ಗೊತ್ತಿದೆ ಈ ಶಾಲೆ, ಕೆಲವರಿಗೆ ಗೊತ್ತಿಲ್ಲ. ಹಾಗಾಗಿ ಒಂದು ಬ್ರೀಫ್ ಆಗಿ ಸಣ್ಣ ಒಂದು ಇತಿಹಾಸ ನಿಮ್ಮ ಮುಂದೆ ನಾನು ಬಯಸ್ತೀನಿ. ನಮ್ಮ ಶಾಲೆ ಪ್ರಾರಂಭವಾಗಿ ಸುಮಾರು 37 ವರ್ಷಗಳಿಂದ ತಾಲೂಕಿನಿಂದ ಬಂದಂತಹ ಮಕ್ಕಳು ಮಣ್ಣಿನಲ್ಲಿ ಮೊಸಳೆ, ಆಮೆ, ಜಿಂಕೆ, ಮೊಲ, ಲವ್ ಬರ್ಡ್ಸ್, ಮಂಜುರಾಬಾದ್ ಕೋಟೆ ಸೇರಿದಂತೆ ವಿವಿಧ ಬಗೆಯ ಮಣ್ಣಿನ ಕಲಾಕೃತಿಗಳು ಗಮನ ಸೆಳೆದವು. ಅಭಿನಯ, ಗೀತೆ, ಭಕ್ತಿಗೀತೆ, ಜನಪದ ಮತ್ತು ಭಾವಗೀತೆಗಳನ್ನು ಮಕ್ಕಳು ಹಾಡಿದರು. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ಎಂತ ಅಂದ ಎಂತ ಚಂದ ಶಾರದಮ್ಮ. ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ಇನ್ನು ಇನ್ನು ನೋಡುವ ಆಸೆ ತುಂಬಿತಮ್ಮ. ಇನ್ನು ನನ್ನ ಹೆಸರು ಸಂಕೇತ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಇಬ್ಬಡಿ ಸುಳ್ಳಕ್ಕೆ. ನಾನು ಮಾಡುತ್ತಿರುವ ಕ್ಲೇ ಮಾಡೆಲಿಂಗ್ ಆಮೆ. ನನ್ನ ಹೆಸರು ಪವನ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ವಿದ್ಯಾನಿಧಿ ಆಂಗ್ಲ ಮಾಧ್ಯಮ ಶಾಲೆ ಆನಬಾಳು. ನಾನು ಕ್ಲಸ್ಟರ್ ಮಟ್ಟದಿಂದ ತಾಲೂಕು ಮಟ್ಟದಲ್ಲಿ ಪ್ರತಿಭಾ ಕ್ಲೇ ಮಾಡೆಲಿಂಗ್ನಲ್ಲಿ ಭಾಗವಹಿಸಿದ್ದೇನೆ. ನಾನು ಲವ್ ಬರ್ಡ್ಸ್ ಎಂಬ ಮಣ್ಣಿನ ಮಾದರಿಯನ್ನು ಮಾಡಿದ್ದೇನೆ. ನನ್ನ ಹೆಸರು ಧನ್ವೀರ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು GHPS ಬೆಳಗೋಡು. ನಾನು ಮಾಡಿರೋದು ಮಸಾಲೆ. ಇಪ್ಪತ್ತೈದು 26ನೇ ಸಾಲಿನಲ್ಲಿ ಪ್ರತಿಭಾ ಕಾರಂಜಿ ಹೋಬಳಿ ಮಟ್ಟದಿಂದ ನಡೆಸ್ಕೊಂಡು ಬಂದು ತಾಲೂಕು ಲೆವೆಲ್ ಮಟ್ಟಕ್ಕೆ ಆಯ್ಕೆ ಆಗಿದ್ದಾನೆ. ಸುಪ್ರೀತ್ HP ಅಂತ ಹೇಳ್ಬಿಟ್ಟು ಅವನು 4th ಸ್ಟ್ಯಾಂಡರ್ಡು GHP ಶಾಲೆ ನಿಡಗೇರಿ ಶಾಲೆ ಹುಡುಗ ಬಂದು ಮಂಜರಾಬಾದ್ ಫೋರ್ಟನ್ನು ಭಾರಿ ಅದ್ಭುತವಾಗಿ ಕೈಯಿಂದ ಕ್ಲೇ ಮಾಡೆಲಿಂಗ್ ಮಾಡಿದ್ದಾನೆ. ತುಂಬ ಖುಷಿಯಾಗುತ್ತೆ ಸರ್ ಈ ವಿದ್ಯಾರ್ಥಿ ಮಾಡಿರೋದು ನೋಡಿ. 4th ಸ್ಟ್ಯಾಂಡರ್ಡ್ ಹುಡುಗ.
ನನ್ನ ಹೆಸರು ತಿಮ್ಮಾನಾಯಕ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GLPS ಮಕ್ಕಿಹಳ್ಳಿ. ನಾನು ಕ್ಲೇ ಮಾಡಲಿಂಗ್ ಅನ್ನು ನವಿಲು ಮಾಡಿದ್ದೇನೆ. ನಾನು 7 ದಿನಗಳಿಂದ ಪ್ರಾಕ್ಟೀಸ್ ಮಾಡಿದ್ದೇನೆ. I'm Ananya of first ನನ್ನ ಹೆಸರು ಮನೀಶ್ ಚಂದ್ರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ MDRS ಬ್ಯಾಕರಹಳ್ಳಿ. ನಾನು ಗಂಡ ಬೇರುಂಡವನ್ನು ಮಾಡಿದ್ದೇನೆ. ನನ್ನ ಹೆಸರು ಸಬನ್. ನಾನು 7ನೇ ತರಗತಿ ವಿದ್ಯಾರ್ಥಿ. ನಾನು ಮಣ್ಣಿನ ಮಾದರಿಯಲ್ಲಿ ಮೊಸಳೆಯನ್ನು ಮಾಡಿದ್ದೇನೆ. ಸರ್ ಒಂದು ನನ್ನ ಹೆಸರು ಮೋನಿಶ್. ನಮ್ಮ ಸ್ಕೂಲಿನ ಹೆಸರು ಇಂಡಿಯನ್ ಇಂಗ್ಲಿಷ್ ಸ್ಕೂಲ್ ಹಾನ್ಬಲ್. ನಾನು 4ನೇ ತರಗತಿ. ನಾನು ಮಣ್ಣಿನ ಮಾದರಿಯಲ್ಲಿ ಜಿಂಕೆ ಮಾಡಿದ್ದೇನೆ. ನನ್ನ ಹೆಸರು ಸಮರ್ಥ್. ನಾನು 7ನೇ ತರಗತಿ ವಿದ್ಯಾರ್ಥಿ. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆಂದನಮನೆ. ನಾನು ಮಣ್ಣಿನ ಮಾದರಿಯಲ್ಲಿ ಮೊಸಳೆಯನ್ನು ಮಾಡಿದ್ದೇನೆ. ಈ ಮೊಸಳೆಯನ್ನು ಮಾಡಲಿಕ್ಕೆ ನನಗೆ 1 ತಿಂಗಳ ಸಮಯವನ್ನು ಹಿಡಿದಿದೆ. ಕ್ಲಸ್ಟರ್ ಮಟ್ಟದಿಂದ ಕೊಳ್ಳಲ್ಲಿ ಸೆಲ್ಲಿ ತನಕ ಬಂದಿದ್ದೇನೆ. ನನ್ನ ಹೆಸರು ಸಾನ್ವಿ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಅಡ್ಡಾಳಿ. ನಾನು ಆನೆ ಮಾಡಿದ್ದೇನೆ. ಸಹಕಾರಿ ಅಂತ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಳೆದ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಶಾಲೆಯಿಂದ ನಡೆಸಿಕೊಟ್ಟಿರೋದು ತುಂಬ ಸಂತೋಷ. ಹಾಗೆ ಈ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳು ಸುಮಾರು 1 ವಾರದಿಂದನೂ ಪ್ರಿಪ್ರೇಷನ್ ಹೇಗಿದೆ, ಹೇಗೆ ಮಾಡ್ತಾಯಿದ್ರಿ ಅನ್ನೋದ್ರ ಅವರ ಗೈಡೆನ್ಸ್ ಮೂಲಕ ನಾವು ಎಲ್ಲ ಚೆನ್ನಾಗಿ ಮಾಡಿದ್ದೀವಿ. ಮಕ್ಕಳೆಲ್ಲ ಊಟ ಮಾಡಿ ಸಂತೋಷಪಟ್ಟಿದ್ದಾರೆ. ಹಾಗೆ ಈ ಒಂದು ಉಸ್ತುವಾರಿಯನ್ನು ನಮ್ಮ ಲೋಕೇಶ್ ಸರ್ ಮತ್ತು ಎಲ್ಲ ಶಿಕ್ಷಕರು ವಹಿಸಿಕೊಂಡಿದ್ದರು. ತುಂಬ ಚೆನ್ನಾಗಾಗಿದೆ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಶಾಲಾ ಶಿಕ್ಷಣ ಇಲಾಖೆ ಸಕಲೇಶಪುರ ತಾಲೂಕು ವತಿಯಿಂದ ಈ ದಿವಸ NK ಗಣಪಯ್ಯ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆ ಕೌಡಳ್ಳಿ ಸಕಲೇಶಪುರ ಇಲ್ಲಿ ಕಿರಿಯ ಪ್ರಾಥಮಿಕ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು ಇಡೀ ತಾಲೂಕಿನಾದ್ಯಂತ ವಿವಿಧ ಶಾಲೆಗಳಿಂದ 500ಕ್ಕೂ ಹೆಚ್ಚು ಮಕ್ಕಳು ಹಾಗೂ 100ಕ್ಕೂ ಹೆಚ್ಚು ಶಿಕ್ಷಕರು ಭಾಗವಹಿಸಿದ್ರು. LPS ವಿಭಾಗದಲ್ಲಿ ವಿದ್ಯಾರ್ಥಿಗಳಿಗೆ 13 ಸ್ಪರ್ಧೆಗಳು ಹಾಗೂ HPS ವಿಭಾಗದಲ್ಲಿ 15 ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಅತ್ಯಂತ ಮನೋರಂಜನಾತ್ಮಕವಾಗಿ ಕಾರ್ಯಕ್ರಮಗಳು ನಡೆದು ಇದೊಂದು ರೀತಿಯ ಮಕ್ಕಳ ಸಂಭ್ರಮವಾಗಿ ಮಾರ್ಪಟ್ಟಿತ್ತು. ಈ ಸದರಿ ಶಾಲೆಯವರು ಮಕ್ಕಳಿಗೆ ಊಟೋಪಚಾರದ ವ್ಯವಸ್ಥೆ ಹಾಗೂ ಎಲ್ಲ ಸ್ಪರ್ಧೆಗಳನ್ನು ನಡೆಸಲಿಕ್ಕೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಿದರು. ಇಲಾಖಾ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಇಲ್ಲಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಶಾಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಆನಂತರ ಇಡೀ ತಾಲೂಕಿನಾದ್ಯಂತ 16 ಕ್ಲಸ್ಟರ್ಗಳಲ್ಲಿ ಭಾಗವಹಿಸಿ 16 ಕ್ಲಸ್ಟರ್ಗಳಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ವಿದ್ಯಾರ್ಥಿಗಳು ಇಲ್ಲಿ ಬಂದಿದ್ದರು. ಹಾಗಾಗಿ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಮಕ್ಕಳ ಸಂಭ್ರಮವನ್ನು ಸಕಲೇಶಪುರ ತಾಲೂಕಿನಲ್ಲಿ ಆಚರಿಸಲಾಯಿತು. ಬೆಳಗ್ಗೆ 10 ಗಂಟೆಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅವರ ಜೊತೆಯಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕರು ಹಾಗೂ ರೋಟರಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಸದರಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ನೀಡಿದರು. ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಮುಕ್ತಾಯ ಮಾಡಿದೆ. ಪತ್ರಿಕೆಗಳ ಮಾಧ್ಯಮದ ಮಿತ್ರರಾದ ಮಂಜುನಾಥ್ ಸರ್ ಅವರು, ಮಲ್ನಾಡ್ ಮೆಹಬೂರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಶುಭವನ್ನು ಹಾರೈಸಿದರು. ನಾನು ಈ ಕಾರ್ಯಕ್ರಮದ ನೋಡಲ್ ಅಧಿಕಾರಿ, ಶಿಕ್ಷಣ ಸಂಯೋಜಕರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಕಲೇಶಪುರ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಕಲೇಶಪುರ ಇವರ ವತಿಯಿಂದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು, ಇಲ್ಲಿ ಬಂದಿರತಕ್ಕಂಥ ಎಲ್ಲ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ 100ಕ್ಕೂ ಹೆಚ್ಚು ಶಿಕ್ಷಕರು ಭಾಗವಹಿಸಿದ್ರು. ನಾವು ಕೂಡ
ಆ ಮಕ್ಕಳಿಗೆ ಎಲ್ಲ ರೂಮ್ ಕೊಠಡಿ ವ್ಯವಸ್ಥೆಯನ್ನು ಮತ್ತು ಊಟೋಪಚಾರ ವ್ಯವಸ್ಥೆಯನ್ನು ನಮ್ಮ ಶಾಲೆಯಿಂದ ಮಾಡಿದ್ದು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಇಲ್ಲಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಿಗೆ ನಡೆಸಿಕೊಟ್ಟಿದ್ದೀವಿ ನಾವು. ಹಾಗಾಗಿ ಉತ್ತಮ ರೀತಿಯಲ್ಲಿ ನಡೆದಿದೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ನಾವು ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲರಿಗೂ ಸಂತೃಪ್ತಿ ಮಾಡಿಸಿದ್ದೀವಿ ಅಂತ ನಮಗೆ ಖುಷಿ ಇದೆ. ಇದರಲ್ಲಿ ನಮ್ಮ ರೋಟರಿ ಟ್ರಸ್ಟು ವತಿಯಿಂದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರು ಭಾಗವಹಿಸಿ ಈ ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಆತಿಥ್ಯವನ್ನು ನಾವು ನೀಡಿರ್ತೀವಿ. ತುಂಬ ಸಂತೋಷ ಆಗಿದೆ. ನನ್ನ ಹೆಸರು ಲೋಕೇಶ್. ಇಲ್ಲಿ NK ಗಣಪಯ್ಯ ರೋಟರಿ ಶರಣದೋಷ ಶಾಲೆಯಲ್ಲಿ ಸುಮಾರು 25 ವರ್ಷಗಳಿಂದ ನಾನು ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಸಂದರ್ಭದಲ್ಲಿ ರೋಟರಿ ಟ್ರಸ್ಟ್ ಕಾರ್ಯದರ್ಶಿ ರವಿಕುಮಾರ್, ರೋಟರಿ ಸಂಸ್ಥೆಯ ಅಧ್ಯಕ್ಷ ವಿಜಯಶಂಕರ್, ರೋಟರಿ ಕ್ಲಬ್ ಅಧ್ಯಕ್ಷ ಚಂದ್ರಶೇಖರ್, ಶಿಕ್ಷಣ ಇಲಾಖೆಯ ಖುಷ್ವಂತ್, ಜಗದೀಶ್, ದೇವರಾಜು ಮತ್ತು ರೋಟರಿ ಶಾಲೆಯ ಶಿಕ್ಷಕರು, ಸಿಬ್ಬಂದಿಗಳು ಇತರರು ಉಪಸ್ಥಿತರಿದ್ದರು.